ಸರ್ ಸಿದ್ದರಾಮಯ್ಯ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹನಿ ಟ್ರ್ಯಾಪಲ್ಲಿ ಕೆಡುವಂಥ ಕಾರ್ಯ ಆಗ್ತಾ ಇದೆ ಅಂತ ನೋಡಿ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ರಾಜಣ್ಣ ಅವ್ರಿಗೆ ನೋಡಿ ಅದು ರಾಜಣ್ಣ ಅವರು ಅವ್ರಿಗೆ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಅವರು ಅದು ತಮ್ಮ ಏನಾಗಿದೆ ಅಂತ ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ನಾನು ಏನೇನು ಕೂಡ ಹೇಳಿದ್ದೀನಿ. ಈ ರೀತಿ ಯಾರೇ ಮಾಡಲಿ ಇವತ್ತು ಸಹ ರಾಜಕೀಯವಾಗಿ ಇವತ್ತು ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು. ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕದು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಯಾವುದು ಬಿಡ್ತಾ ಇಲ್ಲ ಮೊನ್ನೆ ICC ಮೀಟಿಂಗ್ ನಾನು ಕೂಡ ಅಟೆಂಡ್ ಆಗಿದ್ದೆ. ಈ ತುಪ್ಚಿ ಬಬಲೇಶ್ವರದೊಂದು ಹಿನ್ನೀರಿನಿಂದಿರೋದ್ರಿಂದ ಸಮಸ್ಯೆ ಆಗಿದೆ. ಇಲ್ಲೆಲ್ಲನೂ ಕೂಡ ಕ್ಯಾಲ್ಕುಲೇಷನ್ಸ್ ಇದೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಕೆರೆಗಳನ್ನ ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಹೊಸದಾಗಿ ಏನು 19 ಕೆರೆಗಳಾಗಿದ್ದು ತಿರುಗುಂದಿ ಮೇಲೆ ಹೊರ್ತಿ, ಜಿಗ್ಜಿಣ್ಗಿ, ಇಂಚಿಗೇರಿ ಹಿಡ್ಕೊಂಡು ಜಿಲ್ಲೆಯ ಎಲ್ಲ ಕೆರೆಗಳಿಗೂ 4.5 TMC ನೀರಿಟ್ಟಿದ್ದೀವಿ. ಆಮೇಲೆ ಬೌಳಿಗಳ ಕುಡಿ ನೀರಿಗೂ ನೀರಿಟ್ಟಿದ್ದೀವಿ. ನಗರದ ಇದಕ್ಕೂ ಕೂಡ ನೀರಿಟ್ಟಿದ್ದೀವಿ. ಹೀಗಾಗಿ ಯಾವುದೂ ಆತಂಕ ಪಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ನೀರು ಸಿಗ್ತದೆ. ಸರ್ SIT ತನಿಖೆ ಬೇಡ ಅಂತೇಳಿ ನಮ್ಮ ಆ ಪಕ್ಷದಲ್ಲೇ ಇಟ್ಕೊಂಡ ಪಕ್ಷ SIT ಮೇಲೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ, ನನ್ನ ಕೇಳಿಲ್ಲ. ಅದು ನಾನು ತನಿಖೆ SIT ಮಾಡಿದರೆ ನ್ಯಾಯ ಸಿಗುತ್ತನ್ನೋ ನಾನು ಕೇಳಿಲ್ಲ. ನೀವು ಹೇಳಿದ ಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಇದಕ್ಕೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡ್ತಾರೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಇಂಥ ಟೈಮಲ್ಲಿ ಬಿಟ್ಟಿದ್ದು ಸರಿ. ನೋಡಿ, ನಾನು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಬಯಸಿದ್ದೀನಿ. ನನ್ನ ಪ್ರಕಾರ ಅದು 10 TMC ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಬಳ್ಳಾರಿ ಒಂದೂವರೆ TMC ಇರಬೇಕು ಅಂತೇಳಿ ನನಗೆ ಇದ್ದಂಥ ಮಾಹಿತಿ. ಆದರೂ ಕೂಡ ನಾನು ಕೂಡ ಯಾಕಂದ್ರೆ ನಾವು ಕೂಡ ಇಲ್ಲಿ ಮೊನ್ನೆ ತುಪ್ಚಿ ಬಬಲೇಶ್ವರದಲ್ಲಿ ನಾವು ಕುಡಿಲಿಕ್ಕೆ 0.25 ನೀರಿಗೆ ನಾವು ಹರಸಾಹಸ ಮಾಡಬೇಕಾಯ್ತು. 0.25 ನಮ್ಮ ತುಪ್ಚಿ ಬಬಲೇಶ್ವರ ತಿಕೋಟ ಹೋಬಳಿ ಏನಿದೆಯಲ್ಲ, RC ಅವರು ಆದೇಶ ಮಾಡಿದ್ಮೇಲೆ ಆ 0.25 ನಾವು ತೊಗೋಬೇಕಂದ್ರೆ ಅಲ್ಲಿ ರೈತರೆಲ್ಲರೂ ಪ್ರತಿಭಟನೆ ಮಾಡಿದರು. ಇದೆಲ್ಲನೂ ಕೂಡ ನಡೀತಾ ಇದೆ. ಹೀಗಾಗಿ ನಾನು ಕೂಡ ಅದು 10 TMC ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದೂವರೆ TMC ಇವತ್ತು ಸಹ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಕೊಟ್ಟಿರ್ಬೋದು ಅಂತ ನನ್ನ ತಿಳುವಳಿಕೆ ಆಗಿದೆ. ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ. ನಾನು ಅದನ್ನು ಸ್ಪಷ್ಟೀಕರಣ ಮಾಡ್ಕೋತೀನಿ. ಜಿಲ್ಲೆಗೂ ಇದರಿಂದ ತೊಂದರೆ ಆಗಿದೆ. ನೋಡ್ತೀನಿ ಅದನ್ನು ಏನದು 10 TMC ಆಗಿದ್ರೆ ನಿಜವಾಗಿಯೂ ಕೂಡ ಅದು ಭಾಳ ದೊಡ್ಡ ಅನ್ಯಾಯ ಆಗುತ್ತೆ. 10 TMC ಇರಲಿಕ್ಕೆ ಸಾಧ್ಯ ಇಲ್ಲ. 1 TMC ಇರೋದರ ಮಾನವೀಯತೆಯಿಂದ ಕೊಡಬೇಕಾಗ್ತದೆ. ನಾವು ಕೊಡುವಂಥದ್ದು ತೊಗೊಳ್ಳುವಂಥದ್ದೆಲ್ಲ ಇರ್ತದೆ. ಹೀಗಾಗಿ ಖಚಿತ ಮಾಹಿತಿಯನ್ನು ಪಡ್ಕೊಂಡು ಮೇಲೆ ನಾನು ಮಾತಾಡ್ತೇನೆ. ನಾನು ಅದನ್ನು ಗೊತ್ತಿಲ್ಲ, ನನಗೆ ಚೆಕ್ ಮಾಡ್ತೀನಿ. ಸುಮ್ಮನೆ ನಾನು ಯಾರೋ ಹೇಳಿದ ಮೇಲೆ ನಾನು ಮಾತಾಡೋಕ್ಕೆ ಅವರು ಜವಾಬ್ದಾರಿ ಸಚಿವರು ಇದ್ದಾರೆ. ಅದೆಲ್ಲ ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ. ಹೇಳಿದ್ದೀನಿ, ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ಪ್ರಶ್ನೆಗೆ ಹೇಳಿದ್ದೀನಿ ಲಿಂಗಾಯತರು ಸಭೆ ಮಾಡ್ಬೋದು, ತಪ್ಪೇನಿದೆ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ. ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ, ಉದ್ಯೋಗದಲ್ಲಿ ಮೀಸಲಾತಿ ಪಡಬೇಕು, ಉಪಪಂಗಡಗಳು ಎಲ್ಲನೂ ಕೂಡ ಬೇರೆ ಬೇರೆದನ್ನು ಕೇಳ್ತಾ ಇದ್ದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿರೋಕ್ಕೆ ಆದಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ. ಎಲ್ಲ ಶ್ರೀಗಳು, ಶಾಸಕರು, ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರಧಾಮ್ ಥರ ಒಂದು ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ, ಅದಕ್ಕೊಂದು ಕಮಿಟಿಯನ್ನು. ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಕೇಳಿದ್ದೀವಿ. ಜೀರ್ಣೋದ್ಧಾರ ಆಗಬೇಕು ಎಲ್ಲ ಸರಳ ಸಂಸ್ಕೃತಿ ಅಂತ ಕೇಳಿದ್ದೀವಿ. ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದ ತಪ್ಪೇನಿದೆ ಅಂತ ನಾನು ಹೇಳಿದ್ದೀನಿ. ನಿಮ್ಮೊಬ್ಬರು ಪಡ್ಕೊಂಡ್ರೆ ಅದನ್ನು ನಿಮಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯವಾಗಿ ಹಚ್ತೀರಿ ನೀವು. ತಪ್ಪೇನಿಲ್ಲ, ಅದರಂತೆ ಎಲ್ಲ ಸಮುದಾಯಗಳು ಕುಡಿದ್ರು ತಪ್ಪೇನಿಲ್ಲ ಅಂತಲೂ ಹೇಳಿದ್ದೀನಿ. ಪೂರ್ತಿ ನೋಡಿರಿ ನೀವು. ಒಕ್ಕಲಿಗರು ಸೇರಿದ್ರು ತಪ್ಪಿಲ್ಲ, ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ, ದಲಿತರು ಸೇರಿದ್ರು ತಪ್ಪಿಲ್ಲ, ಹಿಂದುಳಿದವರು ಸೇರಿದ್ರು ತಪ್ಪಿಲ್ಲ, ನಾಯಕರುಗಳು ಸೇರಿದ್ರು ತಪ್ಪಿಲ್ಲ. ಆಮೇಲೆ ನೀವು ರಾಜಕೀಯಕ್ಕೆ ಹೋಗಿ ಹಚ್ತೀರಲ್ಲ ಅದನ್ನು ಹೇಳಿದ್ದೀನಿ. ಕುರ್ಚಿ ಖಾಲಿ ಇಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಯಾರೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಮಾಜ, ಅದು ಲಿಂಗಾಯತರಿರ್ಬೋದು, ದಲಿತರಿರ್ಬೋದು, ಒಕ್ಕಲಿಗರಿರ್ಬೋದು, ಹಿಂದುಳಿದವರು ಇರ್ಬೋದು, ಯಾರೇ ಇದ್ದರೂ ಕೂಡ ಹೈಕಮಾಂಡ್ ಇವತ್ತಿನ ದಿವಸ ಅಂತಿಮ. ಇವತ್ತಿನ ದಿವಸ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ. ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂ ಘೋಷಿತವಾಗಿ ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಆಗದರೆ ನಮ್ಮ ಪಕ್ಷದ ಪದ್ಧತಿ ಇಲ್ಲ. ಅದನ್ನು ಹೇಳಿದ್ರಿ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು 186 ಸೀಟ್ ಪಡ್ಕೊಂಡಿದ್ದೀವಿ. ನೀನು ತಪ್ಪಾಗಿ ಹೇಳಿದ್ದೀನಿ. ನಾನು 186 ಸೀಟ್ಸ್ ನನ್ನ ಪ್ರಕಾರ. ವೀರೇಂದ್ರ ಪಾಟೀಲ್ದಾಗ 186 ಸೀಟು ಲಿಂಗಾಯತರ ನೇತೃತ್ವ ವಹಿಸ್ಕೊಂಡ ಮೇಲೆ ಇವತ್ತು ಸಹ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ. ಕರೆಕ್ಟಾ? ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯಿತು. ಅದ್ರ ಪರಿಣಾಮ ಏನು ಪಟ್ವಿ ನಾವು? ನಾನು ಒಬ್ಬ ಶಾಸಕವಾಗ 186 ಹೋಗಿ 36ಕ್ಕೆ ಬಂದಿವಿ. 150 ಸೀಟ್ ಕಡಿಮೆ ಆಯ್ತು ನಮಗೆ. ಲಿಂಗಾಯತರದ್ದು ಪ್ರಭಾವ ಇದೆ, ಒಕ್ಕಲಿಗರದ್ದು ಪ್ರಭಾವ ಇದೆ, ದಲಿತರದ್ದು ಇದೆ, ಹಿಂದುಳಿದ ಎಲ್ಲರೂ ಕೂಡಿದಾಗ ಪಕ್ಷ. ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು
ರಾಜ್ಯ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ, ಚುನಾವಣೆ ಏನಾದರೂ ಅಂದರೆ ಅದು ತಪ್ಪು. ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ, ಕುಂಬಾರ, ಪತ್ತಾರ ಏನೇನಿದಾವಲ್ಲ ಅಲ್ಪ ಸ್ವಲ್ಪ ಅವು ಕೂಡ ಮಹತ್ವವನ್ನು ಪಡ್ಕೋತವೆ. ಅವರೆಲ್ಲನೂ ಕೂಡಿಸಿದ್ರೆ ಅವರೇ ಒಂದು 10-20% ಆಗ್ತಾರೆ. ಸರ್, ಇತಿಹಾಸವನ್ನು ಹೇಳೋ ಮೂಲಕ ಮತ್ತು ಅಂಕಿ ಸಂಖ್ಯೆ ಅಂದರೆ 37 ಅಂತ ಹೇಳೋ ಮೂಲಕ ಕರೆಕ್ಟು ಮಾಡಿದ್ರ ಅಂತ ಸರ್. ಡಿಮಾಂಡ್ ಏನು ಮಾಡಿ ನಾನು ಏನು ಹೇಳಿದ್ದೀನಿ ಇವತ್ತು ಈಗೇನು ಹೇಳಿದ್ದೀನಲ್ಲ ಅಲ್ಲಿ ನಿನ್ನೆ ಅದನ್ನೇ ಹೇಳಿದ್ದೀನಿ. ಅದು ಕೇಳಿದ ಮೇಲೆ ಹೇಳಿದ್ದೀನಿ.